ಕೊಪ್ಪಳದಲ್ಲಿ ಸಮಾಜ ಸೇವೆಯ ಹೆಸರಿನಲ್ಲಿ ಕ್ರೌರ್ಯವನ್ನ ಮೆರೆಯಲಾಗ್ತಾ ಇದೆ. ಆಶ್ರಯವನ್ನ ಬಯಸಿ ಬಂದಿದ್ದಂತ ವೃದ್ಧೆಗೆ ಥಳಿಸಲಾಗಿದೆ. ಈ ಒಂದು ವೃದ್ಧಾಶ್ರಮ ಮೇಲ್ವಿಚಾರಕಿಯ ಹೀನಾಯ ಕೃತ್ಯ ಈಗ ಮೊಬೈಲ್ ನಲ್ಲಿ ಸರಿಯಾಗಿರುವಂತದ್ದು ನೀವು ಕೂಡ ನೋಡ್ತಾ ಇದ್ದೀರಾ. ದೃಶ್ಯದಲ್ಲಿ ಯಾವ ರೀತಿಯಾಗಿ ನೆಡ್ಕೊಳ್ತಾ ಇದ್ದಾಳೆ ಅಲ್ಲಿರುವಂತ ಮೇಲ್ವಿಚಾರಕಿ ಅಂತ. ವೃದ್ಧೆಗೆ ಮನ ಬಂದಂತೆ ಹೊಡೆದಿದ್ದಾಳೆ ಮೇಲ್ವಿಚಾರಕಿ. ಕೊಪ್ಪಳದ ಕುಷ್ಟಗಿಯಲ್ಲಿರುವಂತ ವೃದ್ಧಾಶ್ರಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಶ್ರುತಿ ಶಿಕ್ಷಣ ಸಂಸ್ಥೆಯ ವೃದ್ಧಾಶ್ರಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ಇವರಿಗೆ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂದ್ರೆ ಯಾವ ಕಾರಣಕ್ಕೋಸ್ಕರ ವೃದ್ಧಾಶ್ರಮವನ್ನ ತೆಗಿತಾರೋ ಏನೋ ಗೊತ್ತಿಲ್ಲ. ವೃದ್ಧೆಗೆ ಥಳಿಸಿರುವಂತ ಮೇಲ್ವಿಚಾರಕಿ ನಿರ್ಮಲಾ ಹುನಗುಂದ ಹಲ್ಲೆ ಮಾಡ್ತಾ ಇರುವಂತ ವಿಡಿಯೋ ಭಾರಿ ವೈರಲ್ ಆಗ್ತಾ ಇದೆ. ಈಗ ಪ್ರಶ್ನಿಸಲು ಹೋದ್ರೆ ಸ್ಥಳೀಯರಿಗೂ ಕೂಡ ತರಾಟೆಗೆ ತೆಗೆದುಕೊಳ್ತಾಳಂತೆ ಅಲ್ಲಿರುವಂತ ಮೇಲ್ವಿಚಾರಕಿ. ಯಾವ ಕಾರಣಕ್ಕೋಸ್ಕರ ಇವರು ವೃದ್ಧಾಶ್ರಮವನ್ನ ತೆಗಿತಾರೋ ಏನೋ ಗೊತ್ತಿಲ್ಲ. ಈ ರೀತಿಯಾಗಿ ಸಮಾಜ ಸೇವೆಯ ಹೆಸರಲ್ಲಿ ಈ ರೀತಿಯಾಗಿ ಹಲ್ಲೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸಹಾಯಕ ಪ್ರಾಧ್ಯಾಪಕಿಗೆ ಲೈಂಗಿಕ ಕಿರುಕುಳ ಆರೋಪ ಈಗ ಕೇಳಿ ಬಂದಿದೆ. ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ವಿವಿ ಮೌಲ್ಯಮಾಪನ ಕುಲಸಚಿವರ ವಿರುದ್ಧ ಆರೋಪ ಕೇಳಿ ಬಂದಿದೆ. ಡಾಕ್ಟರ್ ಎಂಎನ್ ವೆಂಕಟೇಶ್ ಮೌಲ್ಯಮಾಪನ ಕುಲಸಚಿವ ಈತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನಲ್ಲಿರುವಂತಹ ವಿವಿ ಇದು. ಕೆಲ ದಿನಗಳ ಹಿಂದೆ ನಡೆದಿದ್ದಂತ ಪ್ರಕರಣ ಈಗ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ದೂರು ನೀಡಲು ಮುಂದಾಗಿದ್ದಕ್ಕೆ ಜೀವ ಬೆದರಿಕೆಯ ಆರೋಪ ಕೂಡ ಕೇಳಿ ಬಂದಿದೆ. ಪ್ರಕರಣವನ್ನ ಮುಚ್ಚಿ ಹಾಕಲು ಎಲ್ಲಾ ರೀತಿಯಾದಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಡಾಕ್ಟರ್ ಎಂಎನ್ ವೆಂಕಟೇಶ್ ಮೇಲೆ ಈ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಹಾವೇರಿ ಜಿಲ್ಲೆ ಶಿಗ್ಗಾವಿಯಲ್ಲಿ ಇರುವಂತಹ ವಿವಿ ಕೆಲ ದಿನಗಳ ಹಿಂದೆ ನಡೆದಿದ್ದಂತಹ ಪ್ರಕರಣ ಈಗ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ದೂರು ನೀಡಲು ಮುಂದಾಗಿದ್ದಕ್ಕೆ ಜೀವ ಬೆದರಿಕೆಯ ಆರೋಪ ಕೂಡ ಕೇಳಿ ಬಂದಿದೆ. ದೂರು ನೀಡ್ತೀನಿ ಅಂತ ಹೋದಂತ ಸಂದರ್ಭದಲ್ಲಿ ಜೀವ ಬೆದರಿಕೆಯನ್ನ ಕೂಡ ಒಡ್ಡಲಾಗಿದೆ. ಪ್ರಕರಣವನ್ನ ಮುಚ್ಚಿ ಹಾಕುವುದಕ್ಕೆ ಆಡಳಿತ ಮಂಡಳಿಯಿಂದ ಯತ್ನವನ್ನ ಮಾಡಲಾಗ್ತಾ ಇದೆ. ತಪ್ಪೊಪ್ಪಿಗೆ ಪತ್ರವನ್ನ ಬರೆದು ಕೊಟ್ಟಿದ್ದಾನಂತೆ ಈ ಕುಲ ಸಚಿವ ವೆಂಕಟೇಶ್. ನಾಚಿಕೆ ಆಗ್ಬೇಕು. ಇನ್ನೂ ಕೂಡ ಆ ವಿವಿ ಅವರು ಈತನನ್ನ ಉಳಿಸ್ಕೊಂಡಿರೋದಕ್ಕೆ. ಯಾಕೆಂದ್ರೆ ಈಗ ಆಲ್ರೆಡಿ ಈ ರೀತಿಯಾಗಿ ಅದೆಷ್ಟು ಜನ ಕಿರುಕುಳವನ್ನ ಅನುಭವಿಸಿದ್ದಾರೋ, ಅದೆಷ್ಟು ಜನ ಮುಂದೆ ಬರದಲ್ಲೇ ಸುಮ್ಮನಾಗಿದ್ದಾರೋ ಗೊತ್ತಿಲ್ಲ. ಪ್ರಾಧ್ಯಾಪಕಿಗೆನೆ ಕಿರುಕುಳ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಆಕೆ ದೂರನ್ನ ಕೊಡುವಂತಹ ಸಂದರ್ಭದಲ್ಲಿ ಆಕೆಗೆ ಜೀವ ಬೆದರಿಕೆಯನ್ನ ಕೂಡ ಒಡ್ಡಲಾಗಿದೆ. ಇನ್ನು ಈತ ತಪ್ಪೊಪ್ಪಿಗೆ ಪತ್ರವನ್ನ ಬರೆದು ಕೊಟ್ಟಿರೋದಕ್ಕೆ ಸುಮ್ಮನಾಗ್ಬಿಟ್ಟಿದ್ದಾರಂತೆ ಆ ವಿವಿ ಅವರು. ಇನ್ನೆಂತ ರೀತಿಯಲ್ಲಿ ಅವರು ಆಡಳಿತವನ್ನ ನಡೆಸ್ತಾ ಇದ್ದಾರೋ ಗೊತ್ತಿಲ್ಲ. ಅಲ್ಲಿ ಇನ್ಯಾವ ರೀತಿಯಾಗಿ ರಕ್ಷಣೆಯನ್ನ ಕೊಡ್ತಾರೋ ಅಲ್ಲಿರುವಂತಹ ಮಹಿಳೆಯರಿಗೆ, ಹಾಗೆ ವಿದ್ಯಾರ್ಥಿಗಳಿಗೆ ಮತ್ತು ಒಂದ್ ಕಡೆ ಪ್ರಾಧ್ಯಾಪಕರಿಗೆ ಅನ್ನೋದೇ ಪ್ರಶ್ನೆ ಆಗಿದೆ. ನೋಡ್ತಾ ಇದ್ದೀರಾ ಬಲಭಾಗದಲ್ಲಿ ಇರುವಂತ ವಿಂಡೋ. ಡಾಕ್ಟರ್ ಎಂಎನ್ ವೆಂಕಟೇಶ್ ಈ ಒಬ್ಬ ಮಹಾನುಭಾವನೆ ಕಿರುಕುಳವನ್ನ ನೀಡಿರುವಂತ ವ್ಯಕ್ತಿ. ವೆಂಕಟೇಶ್ ವಿರುದ್ಧ ಈಗ ಆಲ್ರೆಡಿ ದೂರನ್ನ ಕೂಡ ಕೊಡಲಾಗಿದೆ. ಇನ್ನು ಆ ಕುಲ ಸಚಿವ ತಪ್ಪನ್ನ ಕೂಡ ಒಪ್ಕೊಂಡಿದ್ದಾನೆ. ತಪ್ಪನ್ನ ಒಪ್ಕೊಂಡ ಮೇಲೂ ಕೂಡ ಸುಮ್ಮನಿದ್ದಾರೆ ಆ ವಿವಿ ಅವರು. ತಪ್ಪೊಪ್ಪಿಗೆ ಪತ್ರವನ್ನ ಬರೆದು ಕೊಟ್ಟಿದ್ದಾನೆ ಕುಲ ಸಚಿವ. ಆದ್ರೂ ಕೂಡ ಯಾವುದೇ ರೀತಿಯಾದಂತ ಆಕ್ಷನ್ ಅನ್ನ ಇದುವರೆಗೂ ತಕೊಂಡಿಲ್ಲ. ಕರ್ನಾಟಕ ಜಾನಪದ ವಿವಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ತಪ್ಪೊಪ್ಪಿಗೆ ಪತ್ರವನ್ನ ಬರೆದು ಕೊಟ್ಟಿದ್ದಾರೆ ಕುಲಸಚಿವ. ಜಾನಪದ ವಿವಿಯಲ್ಲಿ ಕಿರುಕುಳದ ಆರೋಪ ಈಗ ಕೇಳಿ ಬಂದಿರುವಂತದ್ದು. ಕುಲಸಚಿವರ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ಪ್ರಾಧ್ಯಾಪಕಿಗೆ ಲೈಂಗಿಕ ದೌರ್ಜನ್ಯವನ್ನ ಮಾಡಲಾಗ್ತಾ ಇತ್ತಂತೆ.